ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇವತ್ತೊಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಏನಂದರೆ ಕಬಾಬ್. ನಾನ್ ವೆಜ್ ತಿನ್ನೋ ಅಂತಾರೆ ಆಲ್ಮೋಸ್ಟ್ ಇಷ್ಟಪಡೋ ಅಂಥ ರೆಸಿಪಿ ಇದು. ಹಾಗಾದರೆ ಕಬಾಬ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಕಬಾಬ್ಗೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಜಾರ್ಗೆ 2 ಇಂಚ್ ಆಗುವಷ್ಟು ಶುಂಠಿನ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಂಡಿದ್ನಿ. 2 ಗೆಡ್ಡೆ ಬೆಳ್ಳುಳ್ಳಿನ ಸೋಸಿ ಹಾಕ್ಕೊಂಡಿದ್ನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಂತರ 1 ಸ್ಪೂನಷ್ಟು ಪೆಪ್ಪರ್ನ ಹಾಕ್ತಾಯಿದ್ದೀನಿ. ಒಂದು 5ರಿಂದ 6 ಲವಂಗನ ಸೇರಿಸ್ಕೊತೀನಿ. 1 ಇಂಚಷ್ಟು ಚಕ್ಕೆನ ಸೇರಿಸ್ಕೊತೀನಿ. ನಂತರ ನೆನೆಸಿಟ್ಟಿರೋ ಅಂಥ ಬ್ಯಾಡಗೆ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಬಾಬ್ ಕಲರ್ ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಫುಡ್ ಕಲರ್ ಯೂಸ್ ಮಾಡೋವಂಥ ಅವಶ್ಯಕತೆ ಇಲ್ಲ. ನಂತರ 1 ಸ್ಪೂನಷ್ಟು ನೀರನ್ನ ಸೇರಿಸ್ಕೊತೀನಿ. ನೀರು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಚಿಕನ್ನಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ನುಣ್ಣಗೆ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಕಲರ್ ಯಾವ ರೀತಿ ಬಂದಿದೆ ಅಂತ. ಈಗ ಕಬಾಬ್ಗೆ ಹಿಟ್ಟು ಕಲಿಸ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ನಿ. ನಂತರ ಇದಕ್ಕೆ ಒಂದು 4 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ತೀನಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಕಬಾಬ್ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಶಾಪಲ್ಲೂ ಸಿಗುತ್ತೆ ಕಾರ್ನ್ಫ್ಲೋರು. ಜೋಳದ ಹಿಟ್ಟು ಕೊಡಿ ಅಂತ ಕೇಳಿ ಅಥವಾ ಕಾರ್ನ್ಫ್ಲೋರ್ ಅಂತಲೇ ಕೇಳಿ, ಎಲ್ಲ ಶಾಪಲ್ಲೂ ಸಿಗುತ್ತೆ. 4 ಸ್ಪೂನು ಕಾರ್ನ್ಫ್ಲೋರ್ ಹಾಕಿದ ನಂತರ ಒಂದು 3 ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕ್ತೀನಿ. ಮೈದಾ ಹಿಟ್ಟು ಹಾಕೋದ್ರಿಂದ ಕೋಟಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಕಬಾಬು. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಮೈದಾ ಹಿಟ್ಟು ಹಾಕಿದ ನಂತರ ರುಬ್ಬಿರೋ ಅಂಥ ಮಸಾಲೆ ಇತ್ತು ಅಲ್ವಾ, ಅದನ್ನ ಸೇರಿಸ್ಕೊಳ್ಳೋಣ. ಇದಕ್ಕೆ ಯಾವುದೇ ರೀತಿ ನೀರು ಸೇರ್ಸೋಕೆ ಹೋಗಬೇಡಿ. ನೀಟಾಗಿ ಜಾರಲ್ಲೆಲ್ಲ ತಗೊಂಡು ಆ ಪೇಸ್ಟ್ನ ಬೌಲ್ಗೆ ಹಾಕೋತೀನಿ. ನಂತರ ಇದಕ್ಕೆ 2 ಸ್ಪೂನಷ್ಟು ಮೇಥಿ ಸೊಪ್ಪನ್ನ ಹಾಕ್ತೀನಿ, ಕಸೂರಿ ಮೇಥಿನ. ಕಸೂರಿ ಮೇಥಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್, ಇದನ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಂತರ ಇದಕ್ಕೆ 2 ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 1.5ರಿಂದ 1.25 kg ಅಷ್ಟು ಚಿಕನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಮಸಾಲೆಯಲ್ಲಿ 2 kgಯಿಂದ 2.5 kg ಚಿಕನ್ನೂ ಮಾಡ್ಬೋದು. ನೀವು 1 kg ಚಿಕನ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ 1 ಮೊಟ್ಟೆ ಒಡೆದಾಕೊಳ್ಳಿ, ಸಾಕಾಗುತ್ತೆ. ಒಂದು ಅರ್ಧ ನಿಂಬೆಹಣ್ಣ ಹಿಂಡ್ಕೊತಾ ಇದ್ದೀನಿ. ನಿಂಬೆಹಣ್ಣು ಹಾಕೊಳ್ಳೋದ್ರಿಂದ ತುಂಬ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ ಕಬಾಬು. ನಂತರ ಇದಕ್ಕೆ 2 ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಮೊಸರು ಇಷ್ಟಪಡದೇ ಇರೋರು ಇದನ್ನ ಸ್ಕಿಪ್ ಮಾಡ್ಕೋಬೋದು, ಇದು ಆಪ್ಷನಲ್ಲು. ನಂತರ 1 ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೋತೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಕಬಾಬ್ಗೆ ಉಪ್ಪು ಜಾಸ್ತಿ ಆದರೆ ಚೆನ್ನಾಗಿರಲ್ಲ, ಖಾರ ಜಾಸ್ತಿ ಆದರೆ ತುಂಬ ಚೆನ್ನಾಗಿರುತ್ತೆ. ನಂತರ ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಯಾವುದೇ ರೀತಿ ನೀರು ಇಲ್ಲಿ ಸೇರಿಸ್ಕೊಂಡಿಲ್ಲ. ಮೊಟ್ಟೆ ಹಾಕ್ಕೊಂಡಿದ್ನಲ್ವ ಅದೇ ಸಾಕಾಗುತ್ತೆ. ಇದು ತಿಕ್ಕಾಗಿರಬೇಕು ಹಿಟ್ಟು, ಕಬಾಬ್ಗೆಲ್ಲ ನೀಟಾಗಿ ಕೋಟಿಂಗ್ ಆಗಬೇಕಲ್ವಾ, ಅದಕ್ಕೋಸ್ಕರ ನೀಟಾಗಿ ಲಮ್ಸ್ ಇಲ್ದಲ್ಲೇ ನೀಟಾಗಿ ಕಲಿಸ್ಕೊಳ್ಳಿ. ನಾನಿಲ್ಲಿ ಕೈಯೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ನೀಟಾಗಿ ಮಿಕ್ಸ್ ಮಾಡ್ಬೋದು ಅಂತ. ನಂತರ ಒಂದು ಪ್ಯಾಕ್ ಅಷ್ಟು ಕಬಾಬ್ ಪೌಡ್ರನ್ನ ಹಾಕ್ತೀನಿ. ನೀವು ಕಬಾಬ್ ಪೌಡ್ರ್ ಇಷ್ಟ ಇಲ್ಲ ಅಂತಂದರೆ ಆಪ್ಷನಲ್ಲಿದ್ದು ಸ್ವಲ್ಪ ಕಲರ್ಗೋಸ್ಕರ ಈ ಕಬಾಬ್ ಪೌಡ್ರನ್ನ ಹಾಕ್ತೀನಿ. ಯಾವುದೇ ರೀತಿ ಕಲರ್ ಪೌಡರ್ ನಾನು ಯೂಸ್ ಮಾಡಿಲ್ಲ, ಅದಕ್ಕೋಸ್ಕರ ಒಂದೇ ಒಂದು ಪ್ಯಾಕಷ್ಟು ಕಬಾಬ್ ಪೌಡ್ರನ್ನ ಯೂಸ್ ಮಾಡ್ತೀನಿ. ಕಬಾಬ್ ಪೌಡ್ರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದನೇ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಯಾವುದೇ ರೀತಿ ಫುಡ್ ಕಲರ್ ಯೂಸ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಇದು ನೀಟಾಗಿ ಕಲಸಿದ್ದಾಯಿತು. ನಂತರ ಇದಕ್ಕೆ ಚಿಕನ್ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 2ರಿಂದ 3 ಸಲ ಚಿಕನ್ನ ನೀಟಾಗಿ ತೊಳ್ಕೊಂಡಿದ್ದೀನಿ. ನೀವು ಕಬಾಬ್ ಮಾಡ್ತಾಯಿದ್ದೀರಾ ಅಂತಂದರೆ 1ರಿಂದ 2 ಗಂಟೆ ಮುಂಚೆನೇ ಕಲಸಿಡಿ. ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ, ಆ ಮಸಾಲೆ ಎಲ್ಲ ಪೀಸ್ ಒಳಗಡೆ ನೀಟಾಗಿ ಹಿಡಿಯುತ್ತೆ. ಕಲಸಿ ಒಂದು 1/2 ಅವರ್ ಅಥವಾ ಒಂದು 3/4 ಅವರು ಫ್ರಿಜ್ನಲ್ಲಿಡಿ. ಫ್ರಿಜ್ನಲ್ಲಿ ಇಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಕಬಾಬು. ನೀಟಾಗೆಲ್ಲ ಕೋಟಿಂಗ್ ಆಗಿರುತ್ತೆ ಮತ್ತು ಎಲ್ಲ ಮಸಾಲೆ ಎಲ್ಲ ನೀಟಾಗಿ ಹಿಡಿಯುತ್ತೆ. ಅದಕ್ಕೋಸ್ಕರ ಚಿಕನ್ ಹಾಕೊಂಡಿದ್ದಾಯಿತು. ಇದಕ್ಕೆ ನೀಟಾಗಿ ಕೈಯಲ್ಲೇ ನೀಟಾಗಿ ಕಲಿಸ್ಕೋತೀನಿ. ಕೋಟಿಂಗ್ ಎಲ್ಲ ನೀಟಾಗಿ ಹಿಡಿಬೇಕು ಅಲ್ವಾ, ಅದಕ್ಕೋಸ್ಕರ ನೀವು ಅಷ್ಟೇ ಕೈಯಲ್ಲೇ ನೀಟಾಗಿ ಕಲಿಸ್ಕೊಳ್ಳಿ. ಹೊರಗಡೆ ಕಬಾಬ್ ತಿನ್ನೋದ್ರಿಂದ ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ. ಯಾವುದ್ಯಾವುದೋ ರೀತಿ ಎಣ್ಣೆ ಯೂಸ್ ಮಾಡ್ತಾರೆ, ಯೂಸ್ ಮಾಡಿರೋಂಥ ಎಣ್ಣೆನೇ ಯೂಸ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇದೇ ರೀತಿ ನಾವು ಮನೇಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಂತರ ಕಲಸಿದ್ದಾಯಿತು. ಇದನ್ನ ಒಂದು 3/4 ಅವರು ಫ್ರಿಜ್ನಲ್ಲಿ ಇಡ್ತೀನಿ. ನೋಡಿ ಫ್ರಿಜ್ನಲ್ಲಿ ಇಟ್ಟು ನಂತರ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆ ಅಂತ. ನೀವೇ ನೋಡ್ತಾ ಇದ್ದೀರಲ್ವ, ತುಂಬ ಚೆನ್ನಾಗಿ ಕೋಟಿಂಗ್ ಆಗಿದೆ ಮತ್ತು ಕಲ್ಲರು ಅಷ್ಟೇ ನೀಟಾಗಿ ಹಿಡಿದಿದೆ ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ. ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ತುಂಬ ಜಾಸ್ತಿ ಕಾಯ್ಸೋಕೆ ಹೋಗಬೇಡಿ, ಒಂದು ಮೀಡಿಯಮ್ ಫ್ಲೇಮಲ್ಲೇ ಎಣ್ಣೆ ಕಾಯಿಸಿ. ಎಣ್ಣೆ ಜಾಸ್ತಿ ಕಾದ್ಬಿಟ್ರೆ ಕಬಾಬ್ ಮೇಲ್ಗಡೆ ಎಲ್ಲ ಬೆಂದಿರುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ. ಅದಕ್ಕೋಸ್ಕರ ಒಂದು ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸಿ. ಎಣ್ಣೆ ಕಾದ ನಂತರ ಒಂದೊಂದೇ ಕಬಾಬ್ ಪೀಸ್ನ ನೀಟಾಗಿ ಬಿಟ್ಕೋತೀನಿ. ಇವಾಗಲೂ ಅಷ್ಟೇ ಒಂದು ಮೀಡಿಯಮ್ ಫ್ಲೇಮಲ್ಲೇ ಒಂದು 6ರಿಂದ 7 ನಿಮಿಷ ಇದನ್ನ ಬೇಯಿಸ್ಬೇಕಾಗತ್ತೆ. ನೀಟಾಗಿ ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕು ಅಲ್ವಾ, ಅದಕ್ಕೋಸ್ಕರ
ಉರಿ ತುಂಬ ಕಡಿಮೆನೂ ಕೊಡೋಕೆ ಹೋಗ್ಬೇಡಿ. ಕಡಿಮೆ ಕೊಡೋದ್ರಿಂದ ನೀಟಾಗಿ ಬೇಯಲ್ಲ ಮತ್ತು ಎಣ್ಣೆ ಎಲ್ಲ ಜಾಸ್ತಿ ಎಳೆಯುತ್ತೆ. ಅದಕ್ಕೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಕಬಾಬ್ನ ಬೇಯಿಸಬೇಕು. ಹಾಕಿದ ತಕ್ಷಣ ಅದನ್ನ ಕೈ ಆಡ್ಸೋಕೆ ಹೋಗಬೇಡಿ, ಎಲ್ಲ ಬಿಟ್ಕೊಬಿಡುತ್ತೆ. ಅದಕ್ಕೋಸ್ಕರ 1-2 ನಿಮಿಷ ಅದನ್ನ ಬಿಟ್ಬಿಟ್ಟು ನಂತರ ಕೈ ಆಡಿಸಿ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕೋಟಿಂಗು ನೀಟಾಗಿ ಹಿಡಿದಿದೆ ಮತ್ತು ಯಾವುದೇ ರೀತಿ ಬಿಟ್ಕೋತಾ ಇಲ್ಲ, ಚಿಕನ್ನಿಂದ ಮಸಾಲೆ ಎಲ್ಲ ಬಿಟ್ಕೋತಾ ಇಲ್ಲ. ಕೋಟಿಂಗ್ ಎಲ್ಲ ನೀಟಾಗಿ ಆಗಿದೆ, ನೀಟಾಗಿ ಬೇಯ್ತಿದೆ. ಒಂದು 6-7 ನಿಮಿಷ ಇದನ್ನ ಬೇಯಿಸಿದ್ರೆ ಚೆನ್ನಾಗಿ ಬೆಂದ್ಬಿಡುತ್ತೆ. ನೋಡಿ ಆಲ್ಮೋಸ್ಟ್ ಚಿಕನ್ ಬೆಂದಿದೆ. ಇವಾಗ ಇದನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೊತೀನಿ. ಉಳಿದಿರೋಂಥ ಚಿಕನ್ನು ನಾನು ಇದೇ ರೀತಿ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮಗೆ ಯಾವುದೇ ರೀತಿ ರೆಸಿಪಿ ಬೇಕು ಅಂದರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮಗೆ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದಾಯಿತು. ನೋಡಿ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತೀನಿ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಒಂದು 5-7 ನಿಮಿಷದವರೆಗೂ ಬೇಯಿಸಿದ್ರೆ ನೀಟಾಗಿ ಬೆಂದ್ಬಿಡುತ್ತೆ. ನೋಡಿದ್ರಲ್ವಾ ಈಸಿಯಾಗಿ ಮನೆಯಲ್ಲೇ ಕಬಾಬ್ನ ಹೇಗೆ ಮಾಡೋದು ಅಂತ. ಹಾಗಾದರೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.